ಒಬ್ಬ ಕೋಟ್ಯಾಧಿಪತಿಯ ಮಗ ಒಂದು ದಿನ ತನ್ನ ಬಡ ಕೆಲಸದಾಳಿನ ಗುಡಿಸಲಿಗೆ ಹೋಗಿದ್ದ. ಅಲ್ಲಿ ನಡೆದದ್ದು ನೋಡಿ ಮಾನವೀಯತೆಯು ಅತ್ತಿತು. ಸ್ನೇಹಿತರೆ, ಇದು ಮುಂಬೈ ನಗರದ ನಿಜವಾದ ಕತೆ. ಮುಂಬೈನ ಪ್ರಸಿದ್ಧ ಮಲಬಾರ್ ಹಿಲ್ ಪ್ರದೇಶದಲ್ಲಿ ಒಂದು ಭವ್ಯವಾದ ಬಂಗಲೆ ಇತ್ತು. ಕೃಷ್ಣ ಪ್ಯಾಲೇಸ್. ಮಾರ್ಬಲ್ ಮೆಟ್ಟಿಲುಗಳು, ಗಾಜಿನ ಗೋಡೆಗಳು, ದುಬಾರಿ ಕಾರುಗಳು, ಎಲ್ಲೆಡೆ ಹೊಳಪು. ಆದರೆ ಆ ಹೊಳಪಿನ ನಡುವೆ ಬದುಕುತ್ತಿದ್ದ ಆರ್ಯನ್ ಒಳಗೆ ತುಂಬ ಖಾಲಿಯಾಗಿದ್ದ. ಆರ್ಯನ್ ಕೋಟ್ಯಾಧಿಪತಿ ಉದ್ಯಮಿ ವಿಕ್ರಮ್ ಮೆಹ್ರಾ ಅವರ ಏಕೈಕ ಮಗ. ಹಣದ ಕೊರತೆಯನ್ನು ಅವನು ಜೀವನದಲ್ಲಿ ಎಂದೂ ನೋಡಿರಲಿಲ್ಲ. ಬಾಲ್ಯದಿಂದಲೇ ಕೇಳುವುದಕ್ಕೂ ಮುಂಚೆ ಎಲ್ಲವೂ ಸಿಗುತ್ತಿತ್ತು. ದುಬಾರಿ ಶಾಲೆ, ವಿದೇಶಿ ಬಟ್ಟೆ, ಲಕ್ಸುರಿ ಕಾರುಗಳು, ಕ್ಲಬ್ಬು, ಪಾರ್ಟಿಗಳು ಎಲ್ಲವೂ. ಆದರೆ ಅವರ ಮನೆಯಲ್ಲಿದ್ದ ಕೆಲಸಗಾರರ ಜೀವನ ಸಂಪೂರ್ಣ ಬೇರೆ ಲೋಕವಾಗಿತ್ತು. ಅವರಲ್ಲಿ ಒಬ್ಬಳು ಗೌರಿ. ಸುಮಾರು 22 ವರ್ಷದ ಸಣ್ಣ ದೇಹದ ಹುಡುಗಿ. ಯಾವಾಗಲೂ ಸರಳ ಬಟ್ಟೆಯಲ್ಲಿ ತಲೆ ತಗ್ಗಿಸಿಕೊಂಡೇ ಕೆಲಸ ಮಾಡುವವಳು. ಪ್ರತಿದಿನ ಬೆಳಿಗ್ಗೆ ಮೊದಲಿಗೆ ಬಂದು ಮೌನವಾಗಿ ಗುಡಿಸಿ ಒರೆಸಿ ಮಾಡುತ್ತಿದ್ದಳು. ಪಾತ್ರೆ ತೊಳೆಯುತ್ತಿದ್ದಳು. ಬಟ್ಟೆಗಳನ್ನು ತೊಳೆದಿಡುತ್ತಿದ್ದಳು. ಯಾರೊಂದಿಗೂ ಹೆಚ್ಚು ಮಾತನಾಡದೆ ಸಂಜೆಗೂ ಮುಂಚೆ ಹೋಗಿಬಿಡುತ್ತಿದ್ದಳು. ಮನೆಯ ಬೇರೆ ಕೆಲಸಗಾರರು ಅವಳನ್ನು ಕೆಲವೊಮ್ಮೆ ಹಾಸ್ಯ ಮಾಡುತ್ತಿದ್ದರು, ಕೆಲವೊಮ್ಮೆ ಗದರಿಸುತ್ತಿದ್ದರು, ಕೆಲಸವನ್ನು ಅವಳ ಮೇಲೆ ತಳ್ಳುತ್ತಿದ್ದರು. ಆದರೆ ಅವಳು ಎಂದಿಗೂ ದೂರು ಕೊಡಲಿಲ್ಲ. ಒಂದು ದಿನ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ವಯಸ್ಸಾದ ಕುಕ್ ಶಾಂತಿಬಾಯಿ ಕೇಳಿದಳು, ಅಯ್ಯೋ ಗೌರಿ, ನೀನು ಪ್ರತಿದಿನ ಇಷ್ಟು ಬೇಗ ಯಾಕೆ ಹೋಗ್ತೀಯಾ? ಸ್ವಲ್ಪ ವಿಶ್ರಾಂತಿ ಮಾಡಿಕೊಳ್ಳಲ್ವಾ? ಗೌರಿ ಸ್ವಲ್ಪ ನಕ್ಕು ಹೇಳಿದಳು, ಮನೆಯಲ್ಲಿ ಅಮ್ಮ ಒಬ್ಳೇ ಇರ್ತಾಳೆ, ಚಿಕ್ಕ ತಮ್ಮ ಕೂಡ ಇದ್ದಾನೆ. ಅಷ್ಟು ಹೇಳಿ ಮತ್ತೆ ಕೆಲಸಕ್ಕೆ ತೊಡಗಿಕೊಂಡಳು. ಆರ್ಯನ್ ಅವಳನ್ನು ಹಲವಾರು ಬಾರಿ ನೋಡಿದ್ದ, ಆದರೆ ಯಾವತ್ತೂ ಗಮನ ಕೊಡಲಿಲ್ಲ. ಅವನಿಗೆ ಕೆಲಸಗಾರರು ಅಂದರೆ ಕೆಲಸ ಮಾಡುವ ಜನ, ಮನುಷ್ಯರು ಅಲ್ಲ. ಆದರೆ ಒಂದು ವಿಷಯ ವಿಭಿನ್ನವಾಗಿತ್ತು. ಗೌರಿ ತನ್ನದ್ದಲ್ಲದ ಯಾವುದಕ್ಕೂ ಕೈ ಹಾಕೋದಿಲ್ಲ. ಹಲವಾರು ಬಾರಿ ಹಣ ತೆರೆಯಾಗಿ ಬಿದ್ದಿರುತ್ತಿತ್ತು. ದುಬಾರಿ ವಸ್ತುಗಳು ಎದುರಲ್ಲೇ ಇರುತ್ತಿದ್ದವು. ಆದರೆ ಅವಳ ಕಣ್ಣು ಕೂಡ ಅಲ್ಲಿಗೆ ಹೋಗೋದಿಲ್ಲ. ಒಮ್ಮೆ ಆರ್ಯನ್ನ ದುಬಾರಿ ವಾಚ್ ಸೋಫಾ ಕೆಳಗೆ ಬಿದ್ದು ಹೋಗಿತ್ತು. ಸಂಜೆ ಹುಡುಕಿದಾಗ ಸಿಗಲಿಲ್ಲ. ಯಾರಾದರೂ ಕದ್ದಿದ್ದಾರೆ ಎಂದು ಅವನಂದುಕೊಂಡ. ಅಷ್ಟರಲ್ಲಿ ಗೌರಿ ನಿಧಾನವಾಗಿ ಬಂದು ಹೇಳಿದಳು, ಯಜಮಾನ್ರೆ, ಇದು ಸೋಫಾದ ಕೆಳಗೆ ಇತ್ತು. ಅವಳು ವಾಚನ್ನು 2 ಕೈಗಳಿಂದ ಮುಂದಿಟ್ಟಳು. ಆರ್ಯನ್ ಧನ್ಯವಾದವು ಹೇಳದೆ ತೆಗೆದುಕೊಂಡ. ಕೇವಲ ತಲೆಯಾಡಿಸಿದ. ಆದರೆ ಆ ಕ್ಷಣ ಮೊದಲ ಬಾರಿ ಅವನ ಮನಸ್ಸಿನಲ್ಲಿ ಯೋಚನೆ ಮೂಡಿತು, ವಿಚಿತ್ರ ಹುಡುಗಿ. ದಿನಗಳು ಕಳೆದವು. ಆಮೇಲೆ ಏಕಾಏಕಿ ಒಂದು ದಿನ ಗೌರಿ ಕೆಲಸಕ್ಕೆ ಬರಲಿಲ್ಲ. ಮೊದಲ ದಿನ ಯಾರೂ ಗಮನ ಕೊಡಲಿಲ್ಲ. 2ನೇ ದಿನವೂ ಬರಲಿಲ್ಲ. ಮ್ಯಾನೇಜರ್ ರಮೇಶ್ ಕೂಗಲು ಶುರು ಮಾಡಿದ, ಇವತ್ತಿನ ಜನರ ಮೇಲೆ ಭರವಸೆ ಇಡಬಾರ್ದು. ಹಣ ಕೊಡ್ತೀವಿ, ಆದರೂ ಕೆಲಸ ಬಿಟ್ಟು ಹೋಗ್ತಾರೆ. 3ನೇ ದಿನವೂ ಬರಲಿಲ್ಲ. ಈಗ ಮನೆ ಕೆಲಸ ಹೆಚ್ಚಾಯಿತು. ಎಲ್ಲರೂ ಕಿರಿಕಿರಿಯಾಗಿದ್ದರು. ರಮೇಶ್ ಹೇಳಿದ, ಸರ್, ಆ ಹುಡುಗಿಯನ್ನು ಮತ್ತೆ ಕೆಲಸಕ್ಕೆ ಹಾಕಬೇಡಿ. ಹೇಳದೆ ಹೋಗಿಬಿಟ್ಟಿದ್ದಾಳೆ. ಆ ಸಮಯದಲ್ಲಿ ಆರ್ಯನ್ ಮೊಬೈಲ್ ನೋಡುತ್ತಿದ್ದ. ಆದರೆ ಏನೋ ಕಾರಣಕ್ಕೆ ತಲೆ ಎತ್ತಿ ಕೇಳಿದ, ಅವಳು ಎಲ್ಲಿ ವಾಸ ಮಾಡ್ತಾಳೆ? ರಮೇಶ್ ಸ್ವಲ್ಪ ಆಶ್ಚರ್ಯಪಟ್ಟು ಹೇಳಿದ, ಧಾರಾವಿ ಸ್ಲಮ್ ಕಡೆ ಎಲ್ಲೋ. ಸಂಪೂರ್ಣ ವಿಳಾಸ ಗೊತ್ತಿಲ್ಲ. ಆರ್ಯನ್ ಏನೂ ಹೇಳಲಿಲ್ಲ. ಆದರೆ ಅವನ ಮನಸ್ಸು ಅಸಹಜವಾಗಿತ್ತು. ಅವಳಿಗೆ ಎಂದಿಗೂ ರಜೆ ಇರಲಿಲ್ಲ, ಎಂದಿಗೂ ಕಾರಣ ಹೇಳಿರಲಿಲ್ಲ. ಹಾಗಿದ್ರೆ ಏಕಾಏಕಿ ಯಾಕೆ ಕಾಣೆಯಾದ್ಲು? ಆ ರಾತ್ರಿ ಪಾರ್ಟಿಯಲ್ಲೂ ಅವನಿಗೆ ಮನಸ್ಸೇ ಇರಲಿಲ್ಲ. ಸ್ನೇಹಿತರ ಮಾತು, ಜೋರಾದ ಸಂಗೀತ, ನಗು ಎಲ್ಲವೂ ಶಬ್ದದಂತೆ ಮಾತ್ರ. ಮನೆಗೆ ಬಂದು ಬಾಲ್ಕನಿಯಲ್ಲಿ ನಿಂತು ನಗರದ ಬೆಳಕುಗಳನ್ನು ನೋಡುತ್ತಿದ್ದ. ಕೆಳಗೆ ರಸ್ತೆ ಮೇಲೆ ಕಾರ್ಮಿಕರು ರಾತ್ರಿ ಕೂಡ ಕೆಲಸ ಮಾಡ್ತಿದ್ರು. ಅಷ್ಟರಲ್ಲಿ ಗೌರಿಯ ಮುಖ ಅವನ ಮನಸ್ಸಿಗೆ ಬಂತು. ಖಚಿತವಾಗಿದ್ದರೂ ಶಾಂತವಾಗಿದ್ದ ಮುಖ. ಮುಂದಿನ ಬೆಳಿಗ್ಗೆ ಅವನು ಅಕಸ್ಮಾತ್ ಹೇಳಿದ, ನಾನು ಹೊರಗೆ ಹೋಗ್ತಿದ್ದೀನಿ. ಡ್ರೈವರ್ ಕೇಳಿದ, ಎಲ್ಲಿಗೆ ಯಜಮಾನ್ರೆ? ಕೆಲವು ಕ್ಷಣ ಮೌನವಾಗಿದ್ದ ಆರ್ಯನ್ ಹೇಳಿದ, ಧಾರಾವಿ. ಡ್ರೈವರ್ ರಿಯರ್ ವ್ಯೂ ಮಿರರ್ನಲ್ಲಿ ಅವನನ್ನ ನೋಡಿದ. ಕೋಟ್ಯಾಧಿಪತಿಯ ಮಗ ಸ್ಲಮ್ಗೆ ಹೋಗ್ತಾನೆ ಅನ್ನೋದು ಅವನಿಗೆ ನಂಬಿಕೆಯಾಗಲಿಲ್ಲ. ಕಾರು ಆ ಪ್ರದೇಶದತ್ತ ಸಾಗಿದಂತೆ ರಸ್ತೆ ಸಣ್ಣದಾಗುತ್ತಾ ಹೋಯಿತು. ಹೊಳಪು ಕಾಣೆಯಾಗಿತ್ತು. ದುರ್ವಾಸನೆ, ಜನಸಂದಣಿ, ಒಡೆದ ಮನೆಗಳು ಕಾಣಿಸುತ್ತಿದ್ದವು. ಆರ್ಯನ್ ಜೀವನದಲ್ಲಿ ಮೊದಲ ಬಾರಿ ಈ ಲೋಕಕ್ಕೆ ಬಂದಿದ್ದ. ಕಾರು ಒಳಗೆ ಹೋಗಲಾರದ ಕಾರಣ ಅವನು ನಡೆದು ಹೋಗಬೇಕಾಯಿತು. ಸಂಕೀರ್ಣ ಗಲ್ಲಿಗಳು, ಕಲುಷಿತ ನೀರು, ಟಿನ್ ಮೇಲ್ಛಾವಣಿ ಮನೆಗಳು, ಬರೀ ಕಾಲಿನ ಮಕ್ಕಳು, ಅಸ್ವಸ್ಥ ವೃದ್ಧರು. ಇದು ಅವನಿಗೆ ಮತ್ತೊಂದು ಪ್ರಪಂಚದಂತಿತ್ತು. ಅವನು ಹಲವರನ್ನು ಕೇಳಿದ, ಇಲ್ಲಿ ಗೌರಿ ವಾಸ ಮಾಡ್ತಾಳ? ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ತಾಳೆ. ಒಬ್ಬ ವೃದ್ಧೆ ಅವನನ್ನ ತಲೆಯಿಂದ ಕೆಳಗಿನವರೆಗೂ ನೋಡಿದಳು.
ನಂತರ ತನ್ನ ಬೆರಳಿನಿಂದ ಒಂದು ಸಣ್ಣ ಗಲ್ಲಿಯ ಕಡೆ ತೋರಿಸಿ, ಕೊನೆಯಲ್ಲಿರುವ ಒಡೆದ ಗುಡಿಸಲು ಅದೇ ಎಂದಳು. ಆರ್ಯನ್ ನಿಧಾನವಾಗಿ ಆ ದಿಕ್ಕಿಗೆ ನಡೆಯಲು ಶುರು ಮಾಡಿದ. ಪ್ರತಿ ಹೆಜ್ಜೆಯಲ್ಲೂ ಅವನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಯಾರೋ ಅಪರಿಚಿತ ಭಯದತ್ತ ಸಾಗುತ್ತಿರುವಂತೆ ಅನಿಸುತ್ತಿತ್ತು. ಗಲ್ಲಿಯ ಕೊನೆಯಲ್ಲಿ ನಿಜವಾಗಿಯೂ ಒಂದು ತುಂಬ ಜರ್ಜರಿತ ಗುಡಿಸಲು ಇತ್ತು. ಟಿನ್ ಮೇಲ್ಛಾವಣಿ ಅರ್ಧವಾಗಿ ಒಡೆದು ಹೋಗಿತ್ತು. ಬಾಗಿಲು ಎಂದರೆ ಕೇವಲ ಒಂದು ಹಳೆಯ ಬಟ್ಟೆ, ಹೊರಗೆ ಮಣ್ಣಿನಲ್ಲಿ ಬಿದ್ದಿದ್ದ ಒಂದು ಹಳೆಯ ಪಾತ್ರೆ. ಒಳಗಿನಿಂದ ಕೆಮ್ಮಿನ ಶಬ್ದ ಕೇಳಿ ಬರ್ತಿತ್ತು. ಬಹಳ ದುರ್ಬಲ, ನೋವಿನಿಂದ ತುಂಬಿದ ಶಬ್ದ. ಆರ್ಯನ್ ಕೆಲ ಕ್ಷಣ ಅಲ್ಲಿ ನಿಂತೇ ಇದ್ದ. ಬಾಗಿಲು ತೆಗೆಯಬೇಕೋ ಹಿಂದಿರುಗಬೇಕೋ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಒಳಗಿನಿಂದ ಒಂದು ಮೃದುವಾದ ಧ್ವನಿ ಕೇಳಿಸ್ತು. ನೀರು, ಯಾರಾದರೂ ನೀರು ಕೊಡಿ. ಅವನ ಹೃದಯ ಒಮ್ಮೆ ಕುಗ್ಗಿದಂತಾಯಿತು. ಅವನು ಕಂಪಿಸುತ್ತಿದ್ದ ಕೈಗಳಿಂದ ಬಟ್ಟೆಯ ಪರದೆಯನ್ನು ಸರಿಸಿದ. ಒಳಗೆ ಕಾಲಿಟ್ಟ ತಕ್ಷಣ ಅವನು ಕಂಡ ದೃಶ್ಯದಿಂದ ಅವನ ಕಾಲಡಿಯಲ್ಲಿ ನೆಲ ಜಾರಿದಂತಾಯಿತು. ಗುಡಿಸಲು ಒಳಗೆ ತುಂಬ ಕತ್ತಲು. ಒಂದು ಮೂಲೆಯಲ್ಲಿ ಒಡೆದ ಕಿಟಕಿಯಿಂದ ಬರುತ್ತಿದ್ದ ಮಬ್ಬಾದ ಬೆಳಕು ಮಾತ್ರ ಎಲ್ಲವನ್ನೂ ತೋರಿಸಲು ಸಾಕಾಗಿತ್ತು. ನೆಲದ ಮೇಲೆ ಹಳೆಯ ಹಾಸಿಗೆ, ಅದರ ಮೇಲೆ ಒಂದು ವೃದ್ಧೆ ಅಸ್ಥಿಪಂಜರದಂತೆ ಸಣ್ಣಗೊಂಡು ಕೆಮ್ಮುತ್ತಾ ಬಿದ್ದಿದ್ದಳು. ಅವಳ ತುಟಿಗಳು ಒಣಗಿ ಬಿಳಿಯಾಗಿದ್ದವು. ಕಣ್ಣುಗಳು ಒಳಗೆ ಕುಸಿದಿದ್ದವು. ದೇಹ ಅಷ್ಟು ದುರ್ಬಲವಾಗಿತ್ತು. ಎಲುಬಿನ ಮೇಲೆ ಚರ್ಮ ಮಾತ್ರ ಉಳಿದಂತೆ. ಅವಳ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ ಕುಳಿತಿದ್ದ. ಭಯ ಮತ್ತು ಹಸಿವಿನಿಂದ ಮೌನವಾಗಿ ಆ ವೃದ್ಧೆಯನ್ನ ನೋಡುತ್ತಿದ್ದ. ಅವನ ಮುಂದೆ ಒಂದು ಖಾಲಿ ಲೋಟ ಇತ್ತು. ಬಹುಶಃ ಅದರಿಂದ ನೀರು ಕೊಡಲು ಯತ್ನಿಸಿದ್ದಾನೆ. ಆದರೆ ಲೋಟ ಸಂಪೂರ್ಣ ಒಣಗಿತ್ತು. ಗುಡಿಸಲಿನಲ್ಲಿ ತಿನ್ನುವಂಥದ್ದೇನೂ ಇರಲಿಲ್ಲ. ಒಲೆಯಲ್ಲಿ ಬೂದಿಯೂ ಇಲ್ಲ. ಪಾತ್ರೆಯಲ್ಲಿ ಬೇಳೆ ಇಲ್ಲ. ಎಲ್ಲಿಯೂ ಒಂದು ಧಾನ್ಯ ಕಣವೂ ಇಲ್ಲ. ಆರ್ಯನ್ ಕೆಲವು ಕ್ಷಣ ಅಲ್ಲಿ ನಿಂತೇ ಇದ್ದ. ಅವನ ದೇಹವೇ ಕೆಲಸ ಮಾಡುವುದು ನಿಲ್ಲಿಸಿದಂತೆ. ಮೊದಲ ಬಾರಿ ಅವನಿಗೆ ಅರ್ಥವಾಯಿತು, ಬಡತನ ಹೇಗೆ ಕಾಣುತ್ತದೆ, ಹೇಗೆ ವಾಸನೆ ಕೊಡುತ್ತದೆ ಮತ್ತು ಎಷ್ಟು ಮೌನವಾಗಿ ಮನುಷ್ಯನನ್ನ ಒಡೆಯುತ್ತದೆ. ಅಷ್ಟರಲ್ಲಿ ವೃದ್ಧೆ ಮತ್ತೆ ನರಳಿದಳು. ನೀರು. ಅವಳ ಧ್ವನಿ ಅಷ್ಟು ನಿಧಾನವಾಗಿತ್ತು, ಪ್ರತಿಯೊಂದು ಪದ ಹೇಳಲು ಜೀವವೇ ಹೋಗುತ್ತಿರುವಂತೆ. ಆರ್ಯನ್ ತಕ್ಷಣ ಸುತ್ತಲೂ ನೋಡಿದ. ಒಂದು ಮೂಲೆಯಲ್ಲಿ ಒಡೆದ ಬಕೆಟ್ನಲ್ಲಿ ಸ್ವಲ್ಪ ಕಲುಷಿತ ನೀರಿತ್ತು. ಯೋಚನೆಯೇ ಮಾಡದೆ ಅದನ್ನೇ ಲೋಟದಲ್ಲಿ ತುಂಬಿ ನಿಧಾನವಾಗಿ ಅವಳ ತುಟಿಗಳ ಬಳಿ ಹಿಡಿದ. ವೃದ್ಧೆ ಕಂಪಿಸುತ್ತಿದ್ದ ಕೈಗಳಿಂದ ಲೋಟ ಹಿಡಿಯಲು ಯತ್ನಿಸಿದಳು. ಆದರೆ ಶಕ್ತಿಯೇ ಇರಲಿಲ್ಲ. ಆರ್ಯನ್ ಅವಳಿಗೆ ತಾನೇ ಸಹಾಯ ಮಾಡಿ ನೀರು ಕುಡಿಸಿದ. 2 ಹನಿ ನೀರು ಒಳಗೆ ಹೋಗುತ್ತಿದ್ದಂತೆಯೇ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಯಾರೋ ಹೊಸ ಜೀವನ ಕೊಟ್ಟಂತೆ. ಅಷ್ಟರಲ್ಲಿ ಬಾಗಿಲಿನ ಬಳಿ ಶಬ್ದವಾಯಿತು. ಆರ್ಯನ್ ತಿರುಗಿ ನೋಡಿದ. ಬಾಗಿಲಲ್ಲಿ ಗೌರಿ ನಿಂತಿದ್ದಳು. ಅವಳ ಕೈಯಲ್ಲಿ ಸಣ್ಣ ಔಷಧಿ ಪ್ಯಾಕೆಟ್ ಮತ್ತು ಅರ್ಧಭರಿತ ನೀರಿನ ಬಾಟಲಿ. ಮುಂದೆ ಆರ್ಯನನ್ನ ನೋಡಿದಾಗ ಅವಳ ಉಸಿರೇ ನಿಂತಂತಾಯಿತು. ಕೆಲ ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಗೌರಿಯ ಕಣ್ಣುಗಳಲ್ಲಿ ಭಯ, ಲಜ್ಜೆ, ಗಾಬರಿ ಎಲ್ಲವೂ ಒಂದೇ ವೇಳೆ. ಅವಳು ತಕ್ಷಣ ಒಳಗೆ ಬಂದು ಬಾಟಲಿಯನ್ನು ನೆಲದ ಮೇಲೆ ಇಟ್ಟು ತಾಯಿಯ ಬಳಿ ಕುಳಿತಳು. ಅಮ್ಮ, ನೀರು ತಂದಿದ್ದೀನಿ. ಅವಳ ಧ್ವನಿ ಕಂಪಿಸುತ್ತಿತ್ತು. ಅವಳು ನಿಧಾನವಾಗಿ ತಾಯಿಯ ತಲೆಯನ್ನು ತನ್ನ ಮಡಿಲಿನಲ್ಲಿ ಇಟ್ಟು ನೀರು ಕುಡಿಸಲಾರಂಭಿಸಿದಳು. ವೃದ್ಧೆ ಕಷ್ಟಪಟ್ಟು ಕಣ್ಣು ತೆರೆದು ಮಗಳನ್ನ ನೋಡಿದಳು. ಗುರುತಿಸಲು ಕೂಡ ಶಕ್ತಿ ಬೇಕಾದಂತೆ. ಆರ್ಯನ್ ಇನ್ನೂ ಸ್ತಬ್ಧನಾಗಿ ನಿಂತಿದ್ದ. ಇದು ಅವನ ಮನೆಯಲ್ಲಿದ್ದ ಅದೇ ಮೌನವಾಗಿ ಕೆಲಸ ಮಾಡುವ ಹುಡುಗಿ. ಆದರೆ ಇಲ್ಲಿ ಅವಳ ಜೀವನ ಇಷ್ಟು ಭಯಾನಕ ಸ್ಥಿತಿಯಲ್ಲಿ. ಅವನು ನಿಧಾನವಾಗಿ ಕೇಳಿದ, ನೀನು ಕೆಲಸಕ್ಕೆ ಯಾಕೆ ಬರಲಿಲ್ಲ? ಗೌರಿ ಅವನತ್ತ ನೋಡದೆ ಉತ್ತರಿಸಿದಳು, ಅಮ್ಮ ಅಸ್ವಸ್ಥರಾಗಿದ್ದಾರೆ ಅಷ್ಟೇ. ಅವಳ ಪದಗಳು ಚಿಕ್ಕದಾಗಿದ್ದವು, ಆದರೆ ಅದರೊಳಗಿನ ನೋವು ಅಷ್ಟು ದೊಡ್ಡದು. ಆರ್ಯನ್ ಇನ್ನೇನು ಕೇಳಲು ಧೈರ್ಯವಾಗಲಿಲ್ಲ. ಅಷ್ಟರಲ್ಲಿ ಚಿಕ್ಕ ಹುಡುಗ ನಿಧಾನವಾಗಿ ಹೇಳಿದ, ಅಕ್ಕ, ಹಸಿವಾಗಿದೆ. ಆ ಧ್ವನಿ ಅಷ್ಟು ನಿರ್ದೋಷಿ ಮತ್ತು ದುರ್ಬಲವಾಗಿತ್ತು. ಕೇಳುತ್ತಿದ್ದಂತೆಯೇ ಆರ್ಯನ್ ಹೃದಯದಲ್ಲಿ ಏನೋ ಒಡೆದಂತಾಯಿತು. ಗೌರಿ ಅವನ ತಲೆಯನ್ನ ತಟ್ಟಿದಳು. ನಿಲ್ಲು, ಏನಾದರೂ ತರ್ತೀನಿ. ಆದರೆ ಅವಳಿಗೆ ಗೊತ್ತು, ಗುಡಿಸಲಿನಲ್ಲಿ ಏನೂ ಇಲ್ಲ. ಆರ್ಯನ್ ಮತ್ತೆ ಸುತ್ತಲೂ ನೋಡಿದ. ನಿಜವಾಗಿಯೂ ತಿನ್ನಲು ಒಂದೇ ಒಂದು ವಸ್ತುವು ಇರಲಿಲ್ಲ. ಅವನಿಗೆ ನೆನಪಾಯಿತು, ಮನೆ ಬಿಡುವಾಗ ಫೋನ್ ಮತ್ತು ವಾಲೆಟ್ ಮಾತ್ರ ತೆಗೆದುಕೊಂಡು ಬಂದಿದ್ದ. ಅವನು ಜೇಬಿನಿಂದ ಹಣ ತೆಗೆದು ಗೌರಿಯ ಕಡೆ ಚಾಚಿದ. ಇದನ್ನು ತೆಗೆದುಕೋ, ಊಟ ತಂದುಕೊಡು. ಗೌರಿ ತಕ್ಷಣ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಹಣ ಮುಟ್ಟುವುದೇ ತಪ್ಪು ಎಂಬಂತೆ. ಬೇಡ ಸಾಹೇಬ್ರೆ, ನಾನು ನೋಡಿಕೊಳ್ತೀನಿ. ಅವಳ ಧ್ವನಿಯಲ್ಲಿ ವಿನಮ್ರತೆ ಇತ್ತು, ಆದರೆ ಸ್ವಾಭಿಮಾನ ಅದಕ್ಕಿಂತ ಬಲವಾಗಿತ್ತು. ಆ ಕ್ಷಣ ಆರ್ಯನ್ ಮೊದಲ ಬಾರಿ ಅರಿತನು, ಬಡತನ ಮನುಷ್ಯನನ್ನು ಸಣ್ಣವನನ್ನಾಗಿಸೋದಿಲ್ಲ, ಪರಿಸ್ಥಿತಿಗಳು ಹಾಗೆ ಮಾಡುತ್ತವೆ. ಅವನು ಸ್ವಲ್ಪ ಗಟ್ಟಿಯಾಗಿ ಹೇಳಿದ,
ಇದು ಸಹಾಯ ಅಲ್ಲ, ಇದು ಅಗತ್ಯ. ಗೌರಿ ಏನೂ ಹೇಳಲಿಲ್ಲ. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೂ ಹಣ ತೆಗೆದುಕೊಳ್ಳಲಿಲ್ಲ. ಅಷ್ಟರಲ್ಲಿ ವೃದ್ಧೆ ದುರ್ಬಲವಾಗಿ ಹೇಳಿದಳು, ತೆಗೆದುಕೋ ಮಗಳೇ, ನಿನ್ನ ತಮ್ಮನಿಗೆ ಹಸಿವಾಗಿದೆ. ಇದನ್ನು ಕೇಳುತ್ತಿದ್ದಂತೆ ಗೌರಿ ಕುಸಿದು ಬಿಟ್ಟಳು. ಅವಳು ಕಂಪಿಸುತ್ತಿದ್ದ ಕೈಗಳಿಂದ ಹಣ ತೆಗೆದುಕೊಂಡಳು. ತಲೆ ತಗ್ಗಿಸಿಕೊಂಡಳು. ಅವಳ ಕಣ್ಣೀರು ನೆಲದ ಮೇಲೆ ಬಿದ್ದವು. ಆ ಕಣ್ಣೀರಿನ ಶಬ್ದವೇ ಕೊಠಡಿಯಲ್ಲಿ ಪ್ರತಿಧ್ವನಿಸುತ್ತಿರುವಂತೆ ಆರ್ಯನ್ಗೆ ಅನಿಸಿತು. ಅವನು ತಕ್ಷಣ ಹೇಳಿದ, ನಾನು ಹೊರಗಿನಿಂದ ಊಟ ತಂದು ಕೊಡುತ್ತೇನೆ. ಯಾವ ಉತ್ತರಕ್ಕೂ ಕಾಯದೆ ಹೊರಗೆ ಹೋಗಿಬಿಟ್ಟ. ಗಲ್ಲಿಗೆ ಬಂದಾಗ ಅವನಿಗೆ ಉಸಿರಾಡುವುದೇ ಕಷ್ಟವಾಗುತ್ತಿರುವಂತೆ ಅನ್ನಿಸಿತು. ಕೆಲವೇ ಕ್ಷಣಗಳ ಹಿಂದೆ ಇದ್ದ ಅವನ ಜಗತ್ತು ಈಗ ತುಂಬ ದೂರವಾದಂತಾಯಿತು. ಅವನು ಹತ್ತಿರದ ಅಂಗಡಿಯಿಂದ ಸಾಧ್ಯವಾದಷ್ಟು ಎಲ್ಲವೂ ಖರೀದಿಸಿದ. ಅಕ್ಕಿ, ಬೇಳೆ, ಹಾಲು, ಬ್ರೆಡ್, ಬಿಸ್ಕೆಟ್, ಹಣ್ಣುಗಳು, ಔಷಧಿಗಳು. ಅಂಗಡಿ ಮಾಲೀಕನೇ ಆಶ್ಚರ್ಯಪಟ್ಟ. ಇಷ್ಟು ದುಬಾರಿ ಬಟ್ಟೆ ಧರಿಸಿದ ಹುಡುಗ ಸ್ಲಮ್ನಲ್ಲಿ ಇಷ್ಟು ಸಾಮಾನು ಯಾಕೆ ಖರೀದಿಸುತ್ತಿದ್ದಾನೆ? ಅವನು ಮತ್ತೆ ಗುಡಿಸಲಿಗೆ ಬಂದಾಗ ಆ ಚಿಕ್ಕ ಹುಡುಗ ಅವನತ್ತ ನೋಡುತ್ತಿದ್ದ ರೀತಿಯೇ ಬೇರೆ. ದೇವದೂತನನ್ನು ನೋಡಿದಂತಿತ್ತು ಅದು. ಗೌರಿ ಮೌನವಾಗಿ ಸಾಮಾನು ತೆಗೆದುಕೊಂಡು ತಕ್ಷಣ ಒಲೆಗೆ ಬೆಂಕಿ ಹಚ್ಚಲು ಶುರು ಮಾಡಿದಳು. ಸ್ವಲ್ಪ ಸಮಯದಲ್ಲೇ ಗುಡಿಸಲಿನಲ್ಲಿ ಮೊದಲ ಬಾರಿ ಊಟದ ಸುಗಂಧ ಹರಡಿತು. ವೃದ್ಧ ತಾಯಿಯ ಕಣ್ಣುಗಳಲ್ಲೂ ಮತ್ತೆ ಒಂದು ಕಿರಣ ಕಾಣಿಸಿತು. ಚಿಕ್ಕ ತಮ್ಮ ಶಾಂತವಾಗಿ ಕುಳಿತು ಊಟಕ್ಕಾಗಿ ಕಾಯಲು ಶುರು ಮಾಡಿದ. ಆರ್ಯನ್ ಬಾಗಿಲಿನ ಬಳಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ. ಅವನಿಗೆ ಮೊದಲ ಬಾರಿ ತಿಳಿಯಿತು ನಿಜವಾದ ಸಂತೋಷ ಎಂದರೆ ಏನು. ಹಸಿದವನಿಗೆ ಹೊಟ್ಟೆ ತುಂಬ ಊಟ ಸಿಗುವ ಕ್ಷಣವೇ. ಊಟ ಸಿದ್ಧವಾದ ಮೇಲೆ ಗೌರಿ ಮೊದಲು ತಾಯಿಗೆ ಊಟ ಮಾಡಿಸಿದಳು, ನಂತರ ತಮ್ಮನಿಗೆ. ಕೊನೆಯಲ್ಲಿ ತಾನೂ ಕುಳಿತು ತಿನ್ನಲು ಶುರು ಮಾಡಿದಳು. ಆರ್ಯನ್ ಕೇಳಿದ, ನೀನು ಮೊದಲು ಯಾಕೆ ತಿನ್ನಲಿಲ್ಲ? ಅವಳು ಸರಳವಾಗಿ ಹೇಳಿದಳು, ಇವರು ತಿನ್ನದೇ ಇದ್ರೆ ನನ್ನ ಹೊಟ್ಟೆ ಹೇಗೆ ತುಂಬುತ್ತದೆ? ಇದನ್ನ ಕೇಳಿ ಆರ್ಯನ್ ಒಳಗಿನಿಂದ ಕದಡಿ ಬಿಟ್ಟ. ಈ ಚಿಕ್ಕ ಗುಡಿಸಲಿನಲ್ಲಿ ಬದುಕುವವರು ತನಗಿಂತ ಹೆಚ್ಚು ಶ್ರೀಮಂತರಂತೆ ಅನ್ನಿಸಿತು ಅವನಿಗೆ. ಯಾಕಂದರೆ ಇವರ ಬಳಿ ಪರಸ್ಪರ ನಿಜವಾದ ಪ್ರೀತಿ ಇತ್ತು. ಅವನು ನಿಧಾನವಾಗಿ ಹೊರಗೆ ಬರಲು ತಿರುಗಿದ. ಆದರೆ ಹಿಂದೆ ಗೌರಿಯ ಧ್ವನಿ ಕೇಳಿಸಿತು, ಸಾಹೇಬ್ರೆ. ಅವನು ನಿಂತು ಹಿಂತಿರುಗಿ ನೋಡಿದ. ಗೌರಿ ನಿಂತಿದ್ದಳು. ಕಣ್ಣುಗಳಲ್ಲಿ ಕೃತಜ್ಞತೆ ಮತ್ತು ಸಂಕೋಚ ಎರಡೂ ಇತ್ತು. ಅವಳು ನಿಧಾನವಾಗಿ ಹೇಳಿದಳು, ಇಂದು ನೀವು ಬರಲಿಲ್ಲ ಅಂದರೆ ಬಹುಶಃ. ಅವಳು ಮುಂದೆ ಹೇಳಲಿಲ್ಲ. ಆದರೆ ಮಾತು ಸಂಪೂರ್ಣವಾಗಿತ್ತು. ಆರ್ಯನ್ ಏನೂ ಹೇಳಲಿಲ್ಲ. ಅವನ ಬಳಿ ಪದಗಳೇ ಇರಲಿಲ್ಲ. ಮೌನವಾಗಿ ಹೊರಗೆ ನಡೆದು ಹೋದ. ಆದರೆ ಹೋಗುವಾಗ ಅವನಿಗೆ ಅನುಭವವಾಯಿತು, ಇಂದು ಅವನ ಜೀವನದ ದಿಕ್ಕೇ ಬದಲಾಗಿದೆ. ಮೊದಲ ಬಾರಿ ಅವನು ಹಣದಿಂದಲ್ಲ, ಮಾನವೀಯತೆಯಿಂದ ಯಾರನ್ನೋ ಉಳಿಸಿದ್ದ. ಹೊರಗೆ ಬಂದ ನಂತರ ಆರ್ಯನ್ ಕೆಲ ಕಾಲ ಅದೇ ಗಲ್ಲಿಯಲ್ಲಿ ನಿಂತಿದ್ದ. ಅವನ ಕೈಗಳು ಇನ್ನೂ ಕಂಪಿಸುತ್ತಿದ್ದವು. ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅದೇ ದುರ್ವಾಸನೆ, ಅದೇ ಕಸ, ಅದೇ ಗದ್ದಲ. ಆದರೆ ಈಗ ಎಲ್ಲವೂ ಬೇರೆ ರೀತಿಯಾಗಿ ಕಾಣಿಸುತ್ತಿತ್ತು. ಪ್ರತಿ ಕಡೆ ಅವನಿಗೆ ನೋವು ಕಾಣಿಸಿತು, ಅಸಹಾಯಕತೆ ಕಾಣಿಸಿತು. ಅವನು ಕಾರಿನ ಬಳಿಗೆ ಹೋಗಿ ಬಾಗಿಲು ತೆರೆದ. ಆದರೆ ಒಳಗೆ ಕುಳಿತುಕೊಳ್ಳುವ ಮೊದಲು ಮತ್ತೊಮ್ಮೆ ಹಿಂತಿರುಗಿ ಆ ಗಲ್ಲಿಯತ್ತ ನೋಡಿದ. ಅಲ್ಲಿ ಆ ಗುಡಿಸಲು ಇತ್ತು. ಅವನ ಹೃದಯದ ಒಂದು ಭಾಗ ಅಲ್ಲಿ ಉಳಿದು ಹೋದಂತೆ ಅನಿಸಿತು. ಕಾರು ಚಲಿಸಿತು. ಆದರೆ ಮಾರ್ಗವೆಲ್ಲ ಆರ್ಯನ್ ಮೌನವಾಗಿದ್ದ. ಡ್ರೈವರ್ ಹಲವಾರು ಬಾರಿ ಕನ್ನಡಿಯಲ್ಲಿ ನೋಡಿದರೂ ಕೇಳಲು ಧೈರ್ಯವಾಗಲಿಲ್ಲ. ಮನೆ ತಲುಪುತ್ತಿದ್ದಂತೆಯೇ ಕೆಲಸಗಾರರು ಬಾಗಿಲು ತೆರೆದರು. ಎಸಿ ತಂಪು ಗಾಳಿ ಮುಖಕ್ಕೆ ತಾಕಿತು. ಆದರೆ ಅವನಿಗೆ ಯಾವುದೇ ನೆಮ್ಮದಿ ಇರಲಿಲ್ಲ. ಅವನು ನೇರವಾಗಿ ತನ್ನ ಕೊಠಡಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ. ಕೊಠಡಿಯಲ್ಲಿ ಎಲ್ಲವೂ ಹಾಗೇ ಇತ್ತು. ದುಬಾರಿ ಫರ್ನಿಚರ್, ದೊಡ್ಡ ಪರದೆ, ಮೃದುವಾದ ಹಾಸಿಗೆ. ಆದರೆ ಇಂದು ಅವನಿಗೆ ಇದೆಲ್ಲ ಭಾರವಾಗಿ ಅನ್ನಿಸಿತು. ಅವನಿಗೆ ಮತ್ತೆ ಮತ್ತೆ ಅದೇ ದೃಶ್ಯ ನೆನಪಾಗುತ್ತಿತ್ತು. ಒಣಗಿ ಹೋದ ವೃದ್ಧೆ ತಾಯಿ, ಹಸಿದ ಚಿಕ್ಕ ಹುಡುಗ ಮತ್ತು ಗೌರಿಯ ತಗ್ಗಿದ ಕಣ್ಣುಗಳು. ಅವನು ತಲೆಯನ್ನು ಹಿಡಿದುಕೊಂಡ. ಮೊದಲ ಬಾರಿ ತನ್ನ ಹಣವೇ ವ್ಯರ್ಥದಂತಾಗಿ ಅನ್ನಿಸಿತು. ಸಂಜೆಯವರೆಗೂ ಕೊಠಡಿಯಿಂದ ಹೊರಬರಲಿಲ್ಲ. ಕೆಳಗಿನ ಊಟದ ಮೇಜಿನ ಮೇಲೆ ವಿವಿಧ ತಿನಿಸುಗಳು ಇದ್ದವು. ಆದರೆ ಅವನಿಗೆ ಹಸಿವೇ ಇರಲಿಲ್ಲ. ಅವನು ಕೇವಲ ನೀರು ಕುಡಿದು ಬಾಲ್ಕನಿಯಲ್ಲಿ ನಿಂತನು. ದೂರದಲ್ಲಿ ನಗರ ಹೊಳೆಯುತ್ತಿತ್ತು. ಆದರೆ ಆ ಹೊಳಪಿನ ಹಿಂದೆ ಎಷ್ಟು ಕತ್ತಲೆ ಮರೆತು ಇದೆ ಎಂದು ಅವನಿಗೆ ಈಗ ಗೊತ್ತಾಯಿತು. ಅಕಸ್ಮಾತ್ ಅವನಿಗೆ ಗೌರಿಯ ತಾಯಿಯ ಗಂಭೀರ ಸ್ಥಿತಿ ನೆನಪಾಯಿತು. ಚಿಕಿತ್ಸೆ ಆಗದಿದ್ದರೆ ಅವನ ಹೃದಯ ಕುಸಿದು ಬಿಟ್ಟಿತು. ಅವನು ತಕ್ಷಣ ಫೋನ್ ತೆಗೆದು ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿದ. ಡಾಕ್ಟರ್, ನೀವೀಗಲೇ ನನ್ನ ಜೊತೆ ಬರಬೇಕು ಎಂದನು. ಡಾಕ್ಟರ್ ಆಶ್ಚರ್ಯದಿಂದ ಕೇಳಿದರು, ಎಲ್ಲಿಗೆ? ಆರ್ಯನ್ ಹೇಳಿದ, ಒಬ್ಬರ ಪ್ರಾಣ ಉಳಿಸಬೇಕು. ಸ್ವಲ್ಪ ಸಮಯದಲ್ಲೇ ಕಾರು ಮತ್ತೆ ಅದೇ ದಿಕ್ಕಿಗೆ ಹೊರಟಿತು. ಸ್ಲಮ್ ಹತ್ತಿರ ಕಾರು ನಿಂತಾಗ ಡಾಕ್ಟರ್ ಬೆಚ್ಚಿ ಬಿದ್ದರು. ಇಲ್ಲಿಗ? ಆರ್ಯನ್ ತಲೆಯಾಡಿಸುತ್ತಾ ತಕ್ಷಣ ಇಳಿದು ಮುಂದೆ ನಡೆದ.
ಈ ಬಾರಿ ಅವನ ಹೆಜ್ಜೆಗಳು ಇನ್ನೂ ವೇಗವಾಗಿದ್ದವು. ಎಲ್ಲಿ ತಡವಾಗಿ ಬಿಡುತ್ತೋ ಎಂಬ ಭಯ. ಗುಡಿಸಲಿಗೆ ಬಂದಾಗ ಒಳಗಿನಿಂದ ಮೃದುವಾದ ಅಳುವಿನ ಶಬ್ದ ಕೇಳಿಸಿತು. ಅವನು ತಕ್ಷಣ ಒಳಗೆ ಓಡಿದ. ಒಳಗಿನ ದೃಶ್ಯ ಇನ್ನೂ ಭಾರವಾಗಿತ್ತು. ಗೌರಿ ತಾಯಿಯ ಬಳಿಯಲ್ಲಿ ಕುಳಿತು ಅಳುತ್ತಿದ್ದಳು. ಚಿಕ್ಕ ತಮ್ಮ ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದ. ವೃದ್ಧೆಯ ಉಸಿರಾಟ ತುಂಬ ವೇಗವಾಗಿತ್ತು. ಪ್ರತಿ ಉಸಿರು ಕೊನೆಯದಾಗಬಹುದು ಎನ್ನುವಂತೆ. ಆರ್ಯನ್ ತಕ್ಷಣ ಡಾಕ್ಟರನ್ನು ಒಳಗೆ ಕರೆದುಕೊಂಡು ಬಂದ. ಡಾಕ್ಟರ್ ನಾಡಿ ಪರೀಕ್ಷಿಸಿದರು. ಕಣ್ಣುಗಳನ್ನು ನೋಡಿದರು. ಬ್ಯಾಗಿನಿಂದ ಇಂಜೆಕ್ಷನ್ ತೆಗೆದರು. ಕೆಲವೇ ನಿಮಿಷಗಳಲ್ಲಿ ಗುಡಿಸಲಿನಲ್ಲಿ ಚಟುವಟಿಕೆ ಹೆಚ್ಚಾಯಿತು. ಗೌರಿ ಭಯದಿಂದ ನೋಡುತ್ತಿದ್ದಳು. ಆದರೆ ಕಣ್ಣುಗಳಲ್ಲಿ ಭರವಸೆಯೂ ಇತ್ತು. ಇಂಜೆಕ್ಷನ್ ಹಾಕಿದ ನಂತರ ಡಾಕ್ಟರ್ ನಿಧಾನವಾಗಿ ಹೇಳಿದರು, ಸ್ಥಿತಿ ತುಂಬ ದುರ್ಬಲವಾಗಿದೆ, ಆದರೆ ಇನ್ನೂ ಉಳಿಸ್ಬೋದು. ಇದನ್ನು ಕೇಳುತ್ತಿದ್ದಂತೆಯೇ ಗೌರಿ ಅತ್ತಳು. ತಾಯಿಯ ಕೈ ಹಿಡಿದು ದೇವರ ಹೆಸರು ಜಪಿಸತೊಡಗಿದಳು. ಚಿಕ್ಕ ತಮ್ಮ ಕೂಡ ಅವಳಿಗೆ ಅಂಟಿಕೊಂಡ. ಆರ್ಯನ್ ಒಂದು ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ. ತನ್ನವರಿಗಾಗಿ ಚಿಂತಿಸುತ್ತಿರುವಂತೆ ಅನುಭವವಾಯಿತು. ಡಾಕ್ಟರ್ ಔಷಧಿ ನೀಡಿ ಗಟ್ಟಿಯಾಗಿ ಹೇಳಿದರು, ಊಟ ಮತ್ತು ಔಷಧಿ ಸಮಯಕ್ಕೆ ಸಿಗಬೇಕು, ಇಲ್ಲದಿದ್ದರೆ. ಅವರು ವಾಕ್ಯ ಪೂರ್ಣಗೊಳಿಸಲಿಲ್ಲ, ಆದರೆ ಅರ್ಥ ಸ್ಪಷ್ಟವಾಗಿತ್ತು. ಆರ್ಯನ್ ತಕ್ಷಣ ಹೇಳಿದ, ಏನು ಬೇಕಾದರೂ ನಾನು ಮಾಡ್ತೇನೆ. ಡಾಕ್ಟರ್ ಅವನತ್ತ ನೋಡಿದರು. ಈ ಹುಡುಗ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಎಂಬುದು ಮೊದಲ ಬಾರಿ ಅವರಿಗೆ ಅರ್ಥವಾಯಿತು. ಡಾಕ್ಟರ್ ಹೋದ ನಂತರ ಗುಡಿಸಲಿನಲ್ಲಿ ಕೆಲವು ಕ್ಷಣ ಮೌನ. ಗೌರಿ ಕಣ್ಣೀರು ಒರೆಸಿ ನಿಧಾನವಾಗಿ ಕೇಳಿದಳು, ನೀವು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀರಾ ಸಾಹೇಬ್ರೆ? ಅವಳ ಪ್ರಶ್ನೆಯಲ್ಲಿ ಆಶ್ಚರ್ಯವೂ ಇತ್ತು, ಭಯವೂ ಇತ್ತು. ಯಾವುದೋ ಬೆಲೆ ಕೇಳುವರು ಎಂಬ ಆತಂಕ. ಆರ್ಯನ್ ಸ್ವಲ್ಪ ಮೌನವಾಗಿದ್ದ. ನಂತರ ಹೇಳಿದ, ಯಾರಾದರೂ ಸಹಾಯ ಮಾಡುವವರು ಇರಬೇಕು ಅಲ್ವಾ? ಪದಗಳು ಸರಳವಾಗಿದ್ದವು, ಆದರೆ ಅದರಲ್ಲಿ ನಿಜವಾದ ಮನಸ್ಸಿತ್ತು. ಗೌರಿ ಮೊದಲ ಬಾರಿ ಅವನತ್ತ ನೇರವಾಗಿ ನೋಡಿದಳು. ಮೊದಲ ಬಾರಿ ಅವಳಿಗೆ ಅವನು ಮಾಲೀಕನಲ್ಲ, ಒಬ್ಬ ಮನುಷ್ಯನಂತೆ ಕಂಡ. ರಾತ್ರಿ ಕತ್ತಲು ಹರಡುತ್ತಿತ್ತು. ಗುಡಿಸಲು ಹೊರಗೆ ಕತ್ತಲೆ ಆವರಿಸಿತ್ತು. ಆದರೆ ಒಳಗೆ ಒಂದು ಸಣ್ಣ ಆಶೆಯ ದೀಪ ಬೆಳಗಿತ್ತು. ಆರ್ಯನ್ ಹೋಗಲು ತಿರುಗಿದಾಗ ಚಿಕ್ಕ ತಮ್ಮ ನಿಧಾನವಾಗಿ ಅವನ ಬಳಿಗೆ ಬಂದು ಅವನ ಕೈ ಹಿಡಿದ. ಅವನ ಕಣ್ಣುಗಳಲ್ಲಿ ನಿರ್ದೋಷಿತನ ತುಂಬಿತ್ತು. ಅವನು ತುಂಬ ನಿಧಾನವಾಗಿ ಕೇಳಿದ, ಅಣ್ಣ, ನಾಳೆಯೂ ಬರ್ತೀರಾ? ಇದನ್ನು ಕೇಳುತ್ತಿದ್ದಂತೆಯೇ ಆರ್ಯನ್ನ ಗಂಟಲು ಬಿಗಿದು ಬಿಟ್ಟಿತು. ಯಾರೋ ಅವನನ್ನು ತಮ್ಮವನಾಗಿ ಒಪ್ಪಿಕೊಂಡಂತೆ ಅನಿಸಿತು. ಅವನು ನಿಧಾನವಾಗಿ ತಲೆಯಾಡಿಸಿದ, ಹೌದು, ಬರುತ್ತೇನೆ. ಮಗುವಿನ ಮುಖದಲ್ಲಿ ಮೊದಲ ಬಾರಿ ನಗು ಮೂಡಿತು. ಆರ್ಯನ್ ಹೊರಗೆ ಬಂದನು. ಆದರೆ ಈ ಬಾರಿ ಅವನ ಹೆಜ್ಜೆಗಳು ಹಗುರವಾಗಿದ್ದವು. ಖಾಲಿ ಕೈಯಲ್ಲಿ ಹೋಗೋದಿಲ್ಲ, ಅಮೂಲ್ಯವಾದ ಯಾವುದೋ ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂಬ ಭಾವನೆ. ಕಾರಿನಲ್ಲಿ ಕುಳಿತು ಕಣ್ಣು ಮುಚ್ಚಿದ. ಮೊದಲ ಬಾರಿ ಅವನಿಗೆ ತಿಳಿಯಿತು, ಜೀವನ ಎಂದರೆ ನಮಗಾಗಿ ಮಾತ್ರ ಬದುಕೋದಲ್ಲ, ಕೆಲವೊಮ್ಮೆ ಒಬ್ಬ ಅಪರಿಚಿತನಿಗಾಗಿಯೂ ನಿಲ್ಲುವುದು. ಅದೇ ಮನುಷ್ಯತ್ವದ ನಿಜವಾದ ಗುರುತು. ಅವನಿಗೆ ಗೊತ್ತಿರಲಿಲ್ಲ, ಈ ನಿರ್ಧಾರ ಅವನ ಜೀವನವನ್ನೇ ಬದಲಾಯಿಸಲಿದೆ. ಮುಂದಿನ ದಿನ ಆರ್ಯನ್ ತುಂಬ ಬೇಗ ಎದ್ದನು. ರಾತ್ರಿ ತುಂಬ ಅವನಿಗೆ ನಿದ್ರೆ ಬರಲಿಲ್ಲ. ಅದೇ ಗುಡಿಸಲು, ಅದೇ ಅಸ್ವಸ್ಥ ತಾಯಿ ಮತ್ತು ಮಗುವಿನ ಧ್ವನಿ ಕಿವಿಯಲ್ಲಿ ಮರಳುತ್ತಿತ್ತು. ಅಣ್ಣ, ನಾಳೆಯೂ ಬರ್ತೀರಾ? ಏನೂ ತಿನ್ನದೆ ತಯಾರಾಗಿ ಡ್ರೈವರ್ಗೆ ಹೇಳಿದ, ನೇರವಾಗಿ ಮಾರುಕಟ್ಟೆಗೆ ಹೋಗೋಣ. ಅವನು ತುಂಬ ಸಾಮಾನು ಖರೀದಿಸಿದ. ಅಕ್ಕಿ, ಬೇಳೆ, ಹಾಲು, ಔಷಧಿ, ಕಂಬಳಿ, ಸಣ್ಣ ಸ್ಟವ್ ಕೂಡ. ಈ ಬಾರಿ ಅವನ ಹೆಜ್ಜೆಗಳಲ್ಲಿ ಸಂಕೋಚ ಇರಲಿಲ್ಲ. ಗಲ್ಲಿಯ ಜನ ಅವನನ್ನು ಗುರುತಿಸಲು ಶುರು ಮಾಡಿದರು. ಮಕ್ಕಳು ಅವನ ಹಿಂದೆ ನಡೆಯುತ್ತಿದ್ದರು. ಅವನು ಗುಡಿಸಲು ಮುಂದೆ ನಿಂತು ಕರೆದನು. ಗೌರಿ ಹೊರಗೆ ಬಂದಳು. ಕಣ್ಣುಗಳಲ್ಲಿ ದಣಿವು ಇತ್ತು, ಆದರೆ ಭಯ ಕಡಿಮೆ. ಆರ್ಯನ್ ಮೌನವಾಗಿ ಸಾಮಾನು ಒಳಗೆ ಇಡಲು ಶುರು ಮಾಡಿದ. ಕೊಠಡಿ ತುಂಬಿತು. ಗೌರಿ ನಂಬಲಾಗದಂತೆ ನೋಡುತ್ತಿದ್ದಳು. ತಾಯಿ ಒಳಗಿನಿಂದ ಕೇಳಿದಳು, ಯಾರು ಬಂದಿದ್ದಾಳೆ ಮಗಳೇ? ಗೌರಿ ಹೇಳಿದಳು, ಅದೇ ಸಾಹೇಬ್ರು. ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಚಿಕ್ಕ ತಮ್ಮ ಸಂತೋಷದಿಂದ ಸಾಮಾನುಗಳನ್ನು ಮುಟ್ಟುತ್ತಿದ್ದ. ಆರ್ಯನ್ ಅವನ ತಲೆಗೆ ಕೈ ಹಾಕಿದ. ಮಗು ನಕ್ಕಿತು. ಆ ನಗು ನೇರವಾಗಿ ಆರ್ಯನ್ ಹೃದಯಕ್ಕೆ ತಲುಪಿತು. ಸ್ವಲ್ಪ ಸಮಯದ ನಂತರ ಗೌರಿ ನಿಧಾನವಾಗಿ ಹೇಳಿದಳು, ಸಾಹೇಬ್ರೆ, ಇಷ್ಟೆಲ್ಲ ಮಾಡಬೇಡಿ, ನಮಗೆ ಇದೆಲ್ಲ ಅಭ್ಯಾಸ ಇಲ್ಲ. ಆರ್ಯನ್ ಉತ್ತರಿಸಿದ, ಇದು ದಾನ ಅಲ್ಲ, ಅಗತ್ಯ. ಅಷ್ಟರಲ್ಲಿ ಅವನ ದೃಷ್ಟಿ ಹಳೆಯ ಫೋಟೋ ಮೇಲೆ ಬಿತ್ತು. ಇವರು ಯಾರು? ಗೌರಿ ಹೇಳಿದಳು, ಅಪ್ಪ 2 ವರ್ಷಗಳ ಹಿಂದೆ ಹೋಗಿಬಿಟ್ರು. ಆಗಿನಿಂದಲೇ ಅವರ ಜೀವನ ಚದುರಿ ಬಿಟ್ಟಿದೆ ಎಂದು ಆರ್ಯನ್ಗೆ ಅರ್ಥವಾಯಿತು. ಹೊರಗಿನಿಂದ ಜನರ ಗುಸುಗುಸು ಕೇಳಿಸಿತು. ಯಾರದ್ದೋ ಕೆಟ್ಟ ಮಾತುಗಳು, ಯಾರದ್ದೋ ಹಾಸ್ಯ. ಆ ಮಾತುಗಳು ಒಳಗೂ ಕೇಳಿಸಿತು. ಗೌರಿಯ ಮುಖ ತಗ್ಗಿತು. ಅವಳು ನಿಧಾನವಾಗಿ ಹೇಳಿದಳು, ನೀವು ಇನ್ನೂ ಬರಬೇಡಿ, ಜನ ತಪ್ಪಾಗಿ ಮಾತನಾಡ್ತಿದ್ದಾರೆ. ಆರ್ಯನ್ ಮೊದಲ ಬಾರಿ ಅರಿತನು, ಸಮಾಜದ ಮಾತುಗಳು ಸಹಾಯಕ್ಕಿಂತಲೂ ಭಾರವಾಗಿರುತ್ತವೆ. ಅವನು ಕೇಳಿದ,
ನಾನು ಬರದಿದ್ದರೆ ಚಿಕಿತ್ಸೆ ಹೇಗೆ? ತಾಯಿ ಹೇಳಿದಳು. ಜನ ಏನೇ ಹೇಳಿ, ಹಸಿದವನಿಗೆ ಊಟ ಕೊಡುವವನು ದೇವರು. ಗೌರಿ ಅತ್ತಳು. ಚಿಕ್ಕ ತಮ್ಮ ಆರ್ಯನ್ ಕೈ ಹಿಡಿದು ಹೇಳಿದ, ಅಣ್ಣ ನೀವು ಬರಬೇಕು, ನಮಗೆ ಸಂತೋಷ. ಆ ನಿರ್ದೋಷ ಧ್ವನಿ ಎಲ್ಲವನ್ನೂ ಸಣ್ಣದಾಗಿಸಿತು. ಆರ್ಯನ್ ಆಳವಾಗಿ ಉಸಿರೆಳೆದನು. ನಾನು ಬರುತ್ತೇನೆ, ನನ್ನನ್ನು ತಡೆಯಲಾಗೋದಿಲ್ಲ. ಇದು ಕೇವಲ ಕರುಣೆಯಲ್ಲ, ಒಂದು ಸಂಬಂಧವಾಗಿತ್ತು. ಗೌರಿ ಮೊದಲ ಬಾರಿ ಸಣ್ಣ ನಗು ನಕ್ಕಳು, ಕಣ್ಣೀರು ತುಂಬಿದ ನಗು. ದಿನಗಳು ಕಳೆಯುತ್ತಾ ಹೋಯಿತು. ಆರ್ಯನ್ ಬರುವುದು ಆ ಗುಡಿಸಲು ಜೀವನದ ಭಾಗವಾಯಿತು. ಅವನು ಕೇವಲ ಸಾಮಾನು ತರೋದಿಲ್ಲ, ತನ್ನ ಸಮಯ ತರುತ್ತಿದ್ದ, ಔಷಧಿ ಕೊಡುತ್ತಿದ್ದ, ಅಡುಗೆ ಮಾಡಿಸ್ತಿದ್ದ, ಚಿಕ್ಕ ಮಗುವಿಗೆ ಓದು ಹೇಳುತ್ತಿದ್ದ, ತಾಯಿಯ ಜೊತೆ ಕುಳಿತು ಮಾತನಾಡುತ್ತಿದ್ದ. ತಾಯಿಯ ಆರೋಗ್ಯ ನಿಧಾನವಾಗಿ ಸುಧಾರಿಸಿತು. ಗುಡಿಸಲಿನಲ್ಲಿ ಆಶೆ ಹುಟ್ಟಿತು. ಆದರೆ ಆರ್ಯನ್ ಮನೆಯಲ್ಲಿ ಬದಲಾವಣೆ ಕಾಣಿಸಿತು. ಅವನ ತಂದೆ ಅವನಲ್ಲಿ ಕೇಳಿದರು, ಪ್ರತಿದಿನ ಎಲ್ಲಿ ಹೋಗ್ತೀಯಾ? ಆರ್ಯನ್, ಒಂದು ಕುಟುಂಬಕ್ಕೆ ಸಹಾಯ ಮಾಡಲು. ತಂದೆ ನಕ್ಕರು. ಎಲ್ಲಾ ಬಡವರ ಜವಾಬ್ದಾರಿ ತೆಗೆದುಕೊಂಡ್ಯಾ? ಆ ಮಾತುಗಳು ಆರ್ಯನ್ ಒಳಗೆ ಏನೋ ಒಡೆಸಿದವು. ಒಂದು ದಿನ ಗೌರಿ ಹೇಳಿದಳು, ಮನೆ ಮಾಲೀಕ ಗುಡಿಸಲು ಖಾಲಿ ಮಾಡಬೇಕು ಅಂತಾನೆ. ಮುಂದಿನ ದಿನವೇ ಆರ್ಯನ್ ಹಣ ಕೊಟ್ಟು ದಾಖಲೆ ಮಾಡಿಸಿದ. ಅವರನ್ನ ಯಾರೂ ಹೊರ ಹಾಕಲಾರರು. ಮಗು ಸಂತೋಷದಿಂದ ಹಾರಿತು. ತಾಯಿ ಅತ್ತಳು. ಗೌರಿ ಮೌನವಾಗಿ ನೋಡುತ್ತಿದ್ದಳು. ಆದರೆ ಅದೇ ರಾತ್ರಿ ಆಸ್ಪತ್ರೆಯಿಂದ ಕರೆ ಬಂದಿತು. ಸ್ಥಿತಿ ಹದಗೆಟ್ಟಿತ್ತು. ಅವರು ಓಡಿದರು. ಕೆಲವೇ ಸಮಯದಲ್ಲಿ ತಾಯಿ ಇನ್ನಿಲ್ಲ. ಗೌರಿಯ ಆಕ್ರಂದನದಿಂದ ಆಸ್ಪತ್ರೆ ಮೊಳಗಿತು. ಚಿಕ್ಕ ತಮ್ಮ ಭಯದಿಂದ ಅತ್ತನು. ಆರ್ಯನ್ ಮೊದಲ ಬಾರಿ ಯಾರನ್ನಾದರೂ ಇಷ್ಟು ಮುರಿಯುವುದನ್ನ ನೋಡಿದ್ದ. ಗೌರಿ ಅವನಿಗೆ ಅಂಟಿಕೊಂಡು ಅತ್ತಳು. ಇನ್ನೂ ನಮಗೆ ಯಾರೂ ಇಲ್ಲ. ಅಂತ್ಯಕ್ರಿಯೆಯ ನಂತರ ಗುಡಿಸಲು ಇನ್ನೂ ಖಾಲಿಯಾಯಿತು. ಒಂದು ದಿನ ಚಿಕ್ಕ ತಮ್ಮ ಕೇಳಿದ, ಅಣ್ಣ ನೀವು ನಮ್ಮನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಆರ್ಯನ್ ಅವನನ್ನ ಅಪ್ಪಿಕೊಂಡು ಹೇಳಿದ, ಎಂದಿಗೂ ಇಲ್ಲ. ಅದೇ ಕ್ಷಣದಲ್ಲಿ ಇದು ಸಹಾಯವಲ್ಲ, ಒಂದು ಕುಟುಂಬ. ಅವನು ಹೇಳಿದ, ನೀವಿಬ್ಬರೂ ನನ್ನ ಮನೆಗೆ ಬರ್ತೀರಾ? ಓದು ಕೂಡ ಆಗುತ್ತದೆ. ಗೌರಿ ತಮ್ಮನ ಕಣ್ಣುಗಳನ್ನ ನೋಡಿದಳು, ಆಶೆಯ ಕಣ್ಣುಗಳು. ಅವಳು ಮೌನವಾಗಿ ತಲೆ ಆಡಿಸಿದಳು. ಕೆಲ ತಿಂಗಳ ನಂತರ ಅದೇ ಕೃಷ್ಣ ಪ್ಯಾಲೇಸ್ ಬದಲಾಗಿತ್ತು. ಚಿಕ್ಕ ತಮ್ಮ ಶಾಲೆಗೆ ಹೋಗುತ್ತಿದ್ದ. ಗೌರಿ ಮನೆ ನೋಡಿಕೊಳ್ಳುತ್ತಿದ್ದಳು. ಆರ್ಯನ್ ನಿಜವಾಗಿಯೂ ಸಂತೋಷವಾಗಿದ್ದ. ಒಂದು ದಿನ ಬಾಲ್ಕನಿಯಿಂದ ಆಟ ಆಡುತ್ತಿದ್ದ ಮಗುವನ್ನ ನೋಡಿ ಅವನು ನಕ್ಕನು. ಅವನಿಗೆ ಅರಿವಾಯಿತು, ನಿಜವಾದ ಶ್ರೀಮಂತಿಕೆ ಹಣದಲ್ಲಿಲ್ಲ, ನಮ್ಮವರಲ್ಲಿದೆ. ಗೌರಿ ಚಹಾ ಕೊಟ್ಟಳು. ಕಣ್ಣುಗಳು ಭೇಟಿಯಾದವು. ಯಾವ ದೂರವೂ ಇಲ್ಲ, ಆತ್ಮೀಯತೆ ಮಾತ್ರ. ಮುಂಬೈನ ಅದೇ ಹೊಳೆಯುವ ರಾತ್ರಿ, ಅದೇ ಎತ್ತರದ ಕಟ್ಟಡಗಳು. ಆದರೆ ಈಗ ಆರ್ಯನ್ ಹೃದಯದಲ್ಲಿ ಕತ್ತಲೆ ಇರಲಿಲ್ಲ. ಯಾಕಂದ್ರೆ ಒಬ್ಬ ಬಡ ಕೆಲಸದಾಳಿನ ಗುಡಿಸಲು ಅವನಿಗೆ ಕಲಿಸಿದ್ದು ಕೋಟ್ಯಾಂತರ ಹಣ ಕಲಿಸದ ಪಾಠ. ಮಾನವೀಯತೆಯೇ ದೊಡ್ಡ ಸಂಪತ್ತು. ಈ ಕಥೆಯ ಸಂದೇಶ, ಮನುಷ್ಯನ ಮೌಲ್ಯ ಹಣದಿಂದ ಅಲ್ಲ, ಹೃದಯದಿಂದ. ನಿಜವಾದ ದೊಡ್ಡತನ ಅಂದ್ರೆ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳೋದು. ಸಹಾಯ ಎಂದರೆ ಹಣ ಕೊಡೋದು ಮಾತ್ರವಲ್ಲ, ಕಷ್ಟದಲ್ಲಿ ಜೊತೆ ನಿಲ್ಲುವುದು. ನಾವು ಯಾರದ್ದಾದ್ರೂ ಜೀವನವನ್ನು ಬೆಳಗಿಸಿದಾಗ ನಮ್ಮ ಜೀವನವು ಬದಲಾಗುತ್ತದೆ. ನಿಮ್ಗೆ ಈ ಕತೆ ಇಷ್ಟವಾದ್ರೆ ಇದರಲ್ಲಿ ನಿಮ್ಮನ್ನ ಹೆಚ್ಚು ಸ್ಪರ್ಶಿಸಿದ ಪಾತ್ರ ಯಾರು, ಆರ್ಯನ್ ಅಥವಾ ಗೌರಿ? ನೀವು ಆರ್ಯನ್ ಸ್ಥಾನದಲ್ಲಿದ್ರೆ ಏನ್ ಮಾಡ್ತಿದ್ರಿ ಎಂಬುದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಕಥೆಯನ್ನ ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.